ಇದು ಭತ್ತ ಕಂಪ್ಲಿ ಹತ್ರ ದೇವಸಮುದ್ರ ಅಂತ ಎಳ್ಳಿಯಲ್ಲಿ ಭತ್ತ ಹಾಕಿರೋದು ಅಲ್ಲೇ ಇಷ್ಟೊತ್ತು ನೀವು ನೋಡಿದ್ದು ಎಡಗಡೆ, ಈಗ ನೋಡುತ್ತಿರುವುದು ಬಲಗಡೆ. ಈಗ ನಮ್ಮ ದಾರಿಯ ಮುಂದೆ ನೋಡಿ. ಎಸ್, ಅಲ್ಲಿ ಹೋಯ್ತಾ ಇರೋ ಗಾಡಿಗಳು ಆಂಧ್ರ ಗಾಡಿಗಳು, ಫುಲ್ ಅವ್ರದ್ದೇ ರಾಜ್ಯ. ಇಲ್ಲಿ ಕೃಷ್ಣನಗರ ಕ್ಯಾಂಪ್ ನೋಡುವುದಕ್ಕೆ ಹೋಗುತ್ತಿರುವುದು. ಕಂಪ್ಲೀಟ್ ಎಷ್ಟು ದೂರ ನೀವು ಝೂಮ್ ಮಾಡ್ಕೊಂಡು ನೋಡ್ತೀರೋ ಅಷ್ಟು ಭತ್ತದ ಪೀರು. ಇಲ್ಲಿಂದ ಬ್ಯಾಡಗಿಗೆ ಹೋಗುತ್ತೆ. ಓಕೆ. ಆಮೇಲೆ ಜೋಳ, ಮೆಕ್ಕೆಜೋಳ, ಬಿಳಿ ಜೋಳ, ಸಜ್ಜೆ ಎಲ್ಲ ಬೆಳಿತಾರೆ, ಒಂದೇ ಅಂತಿಲ್ಲ. ಇವಾಗ ನೀರಾವರಿ ತುಂಬಾ ಜಾಸ್ತಿ ಮಾಡಿದ್ದಾರೆ. ನಾವು ಬಂದಾಗೆಲ್ಲ 90% ಬರೀ ಇದೆ ಇತ್ತು, ಜೋಳ, ಬಿಳಿ ಜೋಳ. ಇವಾಗೆಲ್ಲ ಕಾಲುವೆಯಿಂದ ಕನೆಕ್ಷನ್ ಎಲ್ಲ ತಗೊಂಡ್ಬಿಟ್ಟು ನೀರಾವರಿ ಮಾಡ್ತಾರೆ. ಓಕೆ. ಸೊ ಇದೆಲ್ಲ ತುಂಗಭದ್ರಾ ಡ್ಯಾಮ್ ನೀರೇ ಅಲ್ವಾ ಬರೋದು? ಹೌದು. ಸೊ ಇದೆಲ್ಲ ತುಂಗಭದ್ರಾ ನೀರಿನಿಂದ ಭತ್ತ ಎಲ್ಲ ಇಲ್ಲಿ ಬೆಳೆದಿರೋದು. ಈಗ ನಾವು ಹೋಗುತ್ತಿರುವುದು ಕೃಷ್ಣನಗರ ಕ್ಯಾಂಪ್ಗೆ. ಮುಂದೆ ನೋಡ್ಬೋದು ಒಂದೆರಡು ಗಾಡಿ ಹೋಗ್ತಾ ಇದೆ, 2 ಆಂಧ್ರ ಗಾಡಿಗಳು. ಆಶಾ ಕಾರ್ಯಕರ್ತರಲ್ಲ ಅವರು? ಆಶಾ ಕಾರ್ಯಕರ್ತರು ಸರ್ವೆ ಮಾಡ್ತಾ ಇದ್ದಾರೆ ಮನೆ ಮನೆ. ಸೊ ಇಲ್ಲಿ ಆಶಾ ಕಾರ್ಯಕರ್ತರು ಮನೆ ಮನೆ ಸರ್ವೆ ಮಾಡ್ತಾ ಇರೋದು ಕೂಡ ನೋಡಿದ್ವಿ. ಸೊ ಇಲ್ಲೆಲ್ಲ ಒಳ್ಳೆ ಒಳ್ಳೆ ಮನೆಗಳು, ದೊಡ್ಡ ದೊಡ್ಡ ಜಾಗಗಳೈತೆ. ಇದು ಸಾಯಿಬಾಬಾ ಮಂದಿರ. ಸೊ ನಾವು 2 ವೀಲರ್ ಡ್ರೈವಲ್ಲಿ ಎಲ್ಲ ತೋರಿಸ್ತಾ ಇದ್ದೀವಿ. ಎದುರುಗಡೆ ಕಾಣ್ತಾ ಇರೋವಂಥ ಕಾಲುವೆ ಮೇಲೆ ನಾವಿವಾಗ ಟ್ರಾವೆಲ್ ಮಾಡ್ತೀವಿ. ಸೊ ಇದೇನಿದು ತುಂಗಭದ್ರಾ ನದಿಯಿಂದ ಹರಿದುಕೊಂಡು ಬರ್ತಾ ಇದೆ. ಇದೇ ನೀರನ್ನ ಭತ್ತ ಮತ್ತು ಬೇರೆ ಒಂದು ಅಗ್ರಿಕಲ್ಚರ್ ಫಾರ್ಮ್ ಮಾಡೋಕ್ಕೆ ಇದು ಮುಂದೆ ಯೂಸ್ ಮಾಡೋದು. ಆಂಧ್ರಕ್ಕೆ ಟಚ್ ಆಗುತ್ತೆ. ಇದು ಆಂಧ್ರಾಗೆ ಹೋಗುತ್ತಾ ನೀರು? ಆಂಧ್ರ ಯಾವ್ರಿಗೆ ಹೋಗುತ್ತೆ? ಆಂಧ್ರ ಹತ್ರ ಯಾವುದು ನನಗೆ ಅಷ್ಟೊಂದು. ಸೊ ಈ ನೀರು ಇಲ್ಲಿಂದ ಎಕ್ಸಿಟ್ ಆದರೆ ಆಂಧ್ರಾಗೆ ಹೋಗುತ್ತೆ. ಸೊ ಇದು ನಡ್ಕೊಂಡು ಈ ಕಡೆಯಿಂದ ಆ ಕಡೆ ಹೋಗೋವ್ರಿಗೆ ಮಧ್ಯದಲ್ಲಿ ವಾಕಿಂಗ್ ಬ್ರಿಡ್ಜು. ಸೊ ನೀರಲ್ಲಿ ಒಂದು ಗಿಡ ಹೋಗ್ತಾ ಇದೆ, ಫ್ಲೋಟ್ ಆಗ್ತಾ ಇದೆ ನೋಡಿ. ಸೊ ಕಂಪ್ಲೀಟ್ ವ್ಯೂ. ಸೊ ನಾವಿವಾಗ ಇದ್ರ ಪಕ್ಕದಲ್ಲಿರೋವಂಥ ದಾರಿಯಲ್ಲೇ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಇಲ್ಲಿ ಒಂದು ಲಕ್ಷ್ಮೀನಾರಾಯಣನ ದೇವಸ್ಥಾನ ಐತಂತೆ, ಭಾರಿ ರೇರ್ ದೇವಸ್ಥಾನ ಅದು. ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿರೋಂಥದ್ದು. ಸೊ ಅದ್ರ ಬಗ್ಗೆ ವೇಟ್ ಮಾಡಿ ಆ ದೇವಸ್ಥಾನ ಅದು ಎಲ್ಲ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಇಲ್ಲೊಂದು ಬ್ರಿಡ್ಜ್ ಐತೆ ನೋಡಿ, ಇದು ವಾಕಬಲ್ಲು. ಈ ಕಡೆಯಿಂದ ಆ ಕಡೆ ಹೋಗೋವ್ರಿಗೆ ಬ್ರಿಡ್ಜ್ ಮಾಡಿರೋದು, ನಡ್ಕೊಂಡು ಆ ಕಡೆ ಹೋಗೋಕ್ಕೆ. 2 ವೀಲರ್ಸ್ ಹೋಗುತ್ತೆ, ಎಲ್ಲ ವಾಕಬಲ್ ಈಸ್ ಅ ಸೇಫ್ಟಿ. ಹಿಂದ್ಗಡೆ ನಾನು ತೋರಿಸ್ತಾ ಇರೋದು ಕಾಲುವೆನ ಸೇಫ್ಟಿ. ಇಲ್ಲಿ ಕೆಲಸ ಮಾಡೋರು ಆ ಒಂದು ಬಾಕ್ಸ್ ಏನಿದೆ ತೋರಿಸಿದ್ನೋ ಅಲ್ಲಿ ಸುರಕ್ಷತಾ ಸಿಬ್ಬಂದಿ ಅಲ್ಲಿ ವಾಸವಾಗಿದ್ದು ಅಲ್ಲಿ ನೋಡ್ಕೋತಾರೆ. ರಾತ್ರಿ ಸಮಯದಲ್ಲಿ ಇನ್ನೂ ಮುನ್ನೆಚ್ಚರವಾಗಿ ಇರಬೇಕಾಗತ್ತೆ, ಯಾರ್ಯಾರು ಹೆಂಗೆ ಬರ್ತಾರಂತ ಗೊತ್ತಿರಲ್ಲ, ಹಂಗಾಗಿ. ಸೊ ಇದು ಟರ್ನಿಂಗು, ಕಾಲುವೆನೂ ಟರ್ನ್ ಆಗ್ತಾ ಇದೆ, ನಾವು ಚಲಿಸುತ್ತಿರುವ ದಾರಿಯು ಟರ್ನಿಂಗಲ್ಲಿದೆ. ಸುಂದರವಾದ ದೃಶ್ಯ ಲೈವ್. ಇಲ್ಲಿ ನಮ್ಮ ಹಳ್ಳಿ ಜನ ಬಟ್ಟೆ ಒಗೆದು ತೆಗೆದುಕೊಂಡು ಹೋಗುವುದು ದೃಶ್ಯ. ಸೊ ಹಳ್ಳಿ ಜನ ಭಾಳ ಶಕ್ತಿವಂತರು.
ಮುಗ್ಧರು, ಪ್ರೀತಿ ಪಾತ್ರರು. ಇದು ನಾವು ಅಲ್ಲಿ ಬ್ರಿಡ್ಜ್ ಕಾಣ್ತಾ ಇದ್ದಿಲ್ಲ, ಅಲ್ಲಿಂದ ಲೆಫ್ಟಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಈ ಒಂದು ಕಾಲುವೆ ಪಕ್ಕದಲ್ಲೇ ನಾವು ಬಂದಿದ್ದೀವಿ, ತುಂಗಭದ್ರಾ ನದಿ ತೀರದಲ್ಲಿ. ಸೊ ಈ ನದಿ ಪಕ್ಕದಲ್ಲೇ ನಾವು ಇವಾಗ ಬಂದು ಒಳ್ಳೆ ಗಾಳಿ ವಾತಾವರಣ.